ನಿನ್ನೆ ನಡೆದ ಫಿಫಾ ವಿಶ್ವಕಪ್ನ ಕೆ ಗುಂಪಿನ ಪಂದ್ಯದಲ್ಲಿ ಕೊಲಂಬಿಯಾ ತಂಡವು ಡಿಆರ್ ಕಾಂಗೋ ವಿರುದ್ಧ 1-0 ಗೋಲಿನ ಅಂತರದ ರೋಮಾಂಚನಕಾರಿ ಜಯ ಸಾಧಿಸಿದೆ. ಈ ಗೆಲುವಿನೊಂದಿಗೆ ಕೊಲಂಬಿಯಾ ನಾಕ್ಔಟ್ ಹಂತಕ್ಕೆ ಲಗ್ಗೆ ಇಟ್ಟಿದೆ. ಪಂದ್ಯದ 76ನೇ ನಿಮಿಷದಲ್ಲಿ ಕೊಲಂಬಿಯಾದ ಪ್ರಮುಖ ಆಟಗಾರ ಡೇನಿಯಲ್ ಮುನೋಜ್ ಅವರು ಕಾಂಗೋ ಗೋಲ್ ಕೀಪರ್ ಲಿಯೋನಲ್ ಎಂಪಾಸಿ ಅವರ ಉತ್ತಮ ರಕ್ಷಣೆಯನ್ನ ಭೇದಿಸಿ ನಿರ್ಣಾಯಕ ಗೋಲು ಗಳಿಸಿದ್ರು. 2 ಪಂದ್ಯಗಳಿಂದ 6 ಅಂಕಗಳನ್ನ ಕಲೆ ಹಾಕಿರುವಂತಹ ಕೊಲಂಬಿಯಾ ಗುಂಪಿನಲ್ಲಿ ಅಗ್ರಸ್ಥಾನವನ್ನ ಪಡೆದುಕೊಂಡಿರುವಂತದ್ದು. ಕಾಂಗೋ ತಂಡವು ಕೇವಲ 1 ಅಂಕವನ್ನ ಹೊಂದಿದೆ. ಈ ಸೋಲಿನ ಹೊರತಾಗಿಯೂ ಕಾಂಗೋ ತನ್ನ ಕೊನೆಯ ಪಂದ್ಯದಲ್ಲಿ ಉಜ್ಬೇಕಿಸ್ತಾನ್ ವಿರುದ್ಧ ಗೆಲುವು ಸಾಧಿಸಿದರೆ ನಾಕ್ಔಟ್ ಹಂತಕ್ಕೇರುವ ಅವಕಾಶವನ್ನ ಇನ್ನೂ ಜೀವಂತವಾಗಿರಿಸಿಕೊಂಡಿದೆ. ಇನ್ನು ದೇಶಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದ್ದು, ಯಾವುದೇ ಅಡೆತಡೆಯಿಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನ ಸವಿಯಲು ಹಿಂದೆ ZEE5 ಮತ್ತು ಯುನೈಟೆಡ್ 8 ಸ್ಪೋರ್ಟ್ಸ್ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನ ಹುರಿದುಂಬಿಸಿ. ಈಗಾಗಲೇ ಫಿಫಾ ವಿಶ್ವಕಪ್ ಎಲ್ಲೆಡೆ ಉತ್ಸಾಹವನ್ನ ನೀಡಿರುವಂತದ್ದು, ಎಲ್ಲರಲ್ಲೂ ಕೂಡ ಕುತೂಹಲ ಮೂಡ್ತಾ ಇರುವಂತದ್ದು. ಹಾಗೆ ನಿನ್ನೆ ನಡೆದಂತ ಪಂದ್ಯದಲ್ಲೂ ಕೂಡ ಕೆ ಗುಂಪಿನ ಪಂದ್ಯದಲ್ಲಿ ಕೊಲಂಬಿಯಾ ತಂಡ ಡಿಆರ್ ಕಾಂಗೋ ವಿರುದ್ಧ 1-0 ಗೋಲಿನ ಭರ್ಜರಿ ರೋಮಾಂಚಕಾರಿ ಜಯವನ್ನ ಸಾಧಿಸಿರುವಂತದ್ದು. ಈ ಗೆಲುವಿನೊಂದಿಗೆ ಕೊಲಂಬಿಯಾ ನಾಕ್ಔಟ್ ಹಂತಕ್ಕೆ ಲಗ್ಗೆಯನ್ನ ಇಟ್ಟಿದೆ. ಈ ಪಂದ್ಯದಲ್ಲಿ 76ನೇ ನಿಮಿಷದಲ್ಲಿ ಕೊಲಂಬಿಯಾದ ಪ್ರಮುಖ ಆಟಗಾರನಾಗಿರುವಂತಹ ಡೇನಿಯಲ್ ಮುನೋಜ್ ಅವರು ಕಾಂಗೋ ಗೋಲ್ ಕೀಪರ್ ಆದಂತ ಲಿಯೋನಲ್ ಎಂಪಾಸಿ ಅವರ ಉತ್ತಮ ರಕ್ಷಣೆಯನ್ನ ಭೇದಿಸಿ ನಿರ್ಣಾಯಕ ಗೋಲನ್ನ ಗಳಿಸಿದ್ದಾರೆ. ಈ ಗೋಲನ್ನ ಗಳಿಸುವ ಮೂಲಕ ಈ ಒಂದು ನಾಕ್ಔಟ್ ಹಂತಕ್ಕೆ ಲಗ್ಗೆ ಇಟ್ಟಿರುವಂತದ್ದು. ಈ 2 ಪಂದ್ಯಗಳಿಂದ 6 ಅಂಕಗಳನ್ನ ಕೊಲಂಬಿಯಾ ಗುಂಪಿನಲ್ಲಿ ಕಲೆ ಹಾಕಲಾಗಿರುವಂತದ್ದು. ಹಾಗಾಗಿ ಇವರು ಅಗ್ರ ಸ್ಥಾನದಲ್ಲಿ ಇದ್ದಾರೆ. ಕಾಂಗೋ ತಂಡವು ಕೇವಲ 1 ಅಂಕವನ್ನ ಹೊಂದಿದೆ. ಈ ಸೋಲಿನ ಹೊರತಾಗಿಯೂ ಕೂಡ ಕಾಂಗೋ ತನ್ನ ಕೊನೆಯ ಪಂದ್ಯದಲ್ಲಿ ಉಜ್ಬೇಕಿಸ್ತಾನ್ ವಿರುದ್ಧ ಗೆಲುವು ಸಾಧಿಸಿದ್ರೆ ನಾಕ್ಔಟ್ ಹಂತಕ್ಕೇರುವಂತಹ ಅವಕಾಶವನ್ನ ಇನ್ನೂ ಕೂಡ ಜೀವಂತವಾಗಿರಿಸಿಕೊಂಡಿರುವಂತದ್ದು. ಹಾಗಾಗಿ ಕೊನೆಯ ಹಂತದ ಈ ಒಂದು ಉಜ್ಬೇಕಿಸ್ತಾನ್ ವಿರುದ್ಧದ ಪಂದ್ಯವನ್ನ ಗೆಲ್ಲಲೇಬೇಕಾದಂತ ಪರಿಸ್ಥಿತಿಯಲ್ಲಿದೆ. ಹಾಗಾಗಿ ಅದರ ವಿರುದ್ಧ ಉಜ್ಬೇಕಿಸ್ತಾನ್ ವಿರುದ್ಧ ಯಾವ ರೀತಿಯಾದಂತಹ ಫೈಟ್ ಅನ್ನ ತಂಡ ಕೊಡುತ್ತೆ ಅನ್ನುವಂತ ಕುತೂಹಲದಲ್ಲಿ ಅಭಿಮಾನಿಗಳಿದ್ದಾರೆ. ಇನ್ನು ದೇಶಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದ್ದು, ಯಾವುದೇ ಅಡೆತಡೆಯಿಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನ ಸವಿಯಲು ಹಿಂದೆ ZEE5 ಮತ್ತು ಯುನೈಟೆಡ್ 8 ಸ್ಪೋರ್ಟ್ಸ್ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನ ಹುರಿದುಂಬಿಸಿ.